ಯಾರು ಮನೆ ಅವರಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಸರ್ಕಾರ ಸ್ಕೀಮನ್ನು ಬೇಕು, ಆ ಸ್ಕೀಮನ್ನು ಮೇಜರ್ ಯುಟಿಲೈಸೇಷನ್ ಯಾವ ಥರ ಮಾಡಿದರೆ ಆಗತ್ತೆ ಅಂತ ಈ ಫಿಲ್ಮಲ್ಲಿ ನಾವು ತೋರಿಸಿದ್ವಿ. ಎಲ್ಲ ನಾಗರಿಕರಿಗೆ ಮಹತ್ವದ ಮಾಹಿತಿ. ನೀವು ಮೊದಲ ಬಾರಿಗೆ ಮನೆ ಕಟ್ಟಲು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಗೊಂದು ಒಳ್ಳೆ ಸುವರ್ಣಾವಕಾಶ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ನಿಮಗೆ 4% ಬಡ್ಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಅನ್ನೋ ವಿಷಯ ಗೊತ್ತಾ? ಕೇಳ್ರಪ್ಪ ಕೇಳಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳುವ ಒಂದು ಸುವರ್ಣ ಅವಕಾಶ. ಜನಗಳ ಅವೇರ್ನೆಸ್ ಮಾಡಲಿಕ್ಕೋಸ್ಕರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸುಮಾರು ಸ್ಕೀಮ್ಗಳು ಸುಮಾರು ಸಾರ್ವಜನಿಕ ಗೊತ್ತಾಗ್ತಾರೆ. ಆ ವಿಚಾರವಾಗಿ ತಾವು ಕೂಡ ಈ ಚಿತ್ರ ಸಾಕ್ಷಿ ತೋರಿಸಿದ್ರಿ. ಏನು ಅನಿಸ್ತದೆ ಈಗ ಸರ್? ಇದ್ರ ಮುಖಾಂತರ ನಾವು ಇವಾಗ ಬರೀ ಸ್ವಲ್ಪ ಜನರಿಗೆ ತಲುಪ್ತಾ ಇದ್ದೀವಿ, ಬಟ್ ಪೂರ್ತಿ ಆಲ್ ಓವರ್ ಇಂಡಿಯಾ ಒಳಗಡೆ ಯಾರು ಮನೆ ಅವರಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಸರ್ಕಾರ ಸ್ಕೀಮನ್ನು ಬೇಕು, ಆ ಸ್ಕೀಮನ್ನು ಮೇಜರ್ ಯುಟಿಲೈಸೇಷನ್ ಯಾವ ಥರ ಮಾಡಿದರೆ ಆಗತ್ತೆ ಅಂತ ಈ ಫಿಲ್ಮಲ್ಲಿ ನಾವು ತೋರಿಸಿದ್ವಿ. ಸೊ ಅದರಿಂದ ಆ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ. ಆ ಸ್ಟೆಪ್ಸನ್ನು ಮಾಡಿದಾಗ ಖಂಡಿತ ಅವ್ರಿಗೆ ಜಾಗನೂ ಸಿಗುತ್ತೆ, ಲೋನು ಸಿಗುತ್ತೆ, ಸಬ್ಸಿಡಿನೂ ಆಗುತ್ತೆ, ಅವ್ರ ಸ್ವಂತ ಮನೆಯೂ ಆಗುತ್ತೆ. ಸರ್ಕಾರಿ ಬ್ಯಾಂಕ್ಗಳು ಅಂದರೆ ನ್ಯಾಷನಲ್ ಬ್ಯಾಂಕ್ಗಳು ಇದರಲ್ಲಿ ಮುಂದೆ ಬರ್ತಾ ಇಲ್ಲ ಈ ವಿಚಾರ. ಹೊಸ ಸಚಿವರು ಕೂಡ ಇದ್ರ ಬಗ್ಗೆ ಯಾವ ರೀತಿಯಾದ ಕ್ರಮ ತಗೊಳ್ತಾರೆ. ಈ ಚಿತ್ರ ಮುಖ್ಯವಾಗಿ ಯಾವ ರೀತಿ ಅದು ಬಿಂಬಿಸ್ಬೋದು ಸರ್? ಇಲ್ಲಿ ನೋಡಿ, ಇಲ್ಲಿ ಸರ್ಕಾರ ಬ್ಯಾಂಕು ಬರಬೇಕಾಗತ್ತೆ, ಪ್ರೈವೇಟ್ ಬ್ಯಾಂಕು ಬರಬೇಕಾಗುತ್ತೆ. ಪ್ರೈವೇಟ್ ಬ್ಯಾಂಕಲ್ಲಿ HFC ಬರುತ್ತೆ, ಹೌಸಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ಗಳು. ಸೊ ಅವರು ಹೌಸಿಂಗ್ ಫೈನಾನ್ಸ್ ಕಂಪ್ನಿ ಕಂಟ್ರೋಲ್ ಆಗಿರುತ್ತೆ. ಅದರ ಮುಖಾಂತರ ಇವಾಗ ವಿತೌಟ್ ITR, ವಿತೌಟ್ GST ಮತ್ತು ಈವನ್ ಗೌರ್ಮೆಂಟ್ ಬ್ಯಾಂಕ್ ಕೂಡ ಗೌರ್ಮೆಂಟು ಕಂಟ್ರೋಲ್ ಮಾಡ್ತಿದ್ದಾರೆ, ಈ ಅಫೋರ್ಡೆಬಲ್ ಹೌಸಿಂಗ್ಗೆ ನೀವು ಲೋನ್ ಕೊಡಲೇಬೇಕು ಅಂತ. ಸೊ ಇವಾಗ ಅದನ್ನು ಸರ್ಕಾರ ಮಾಡಿದ್ದಾರೆ, ಬಟ್ ತಲುಪ್ತಾ ಇಲ್ಲ, ನಾವು ತಲುಪ್ತಾ ಇದ್ದೀವಿ. ಇಂಪ್ಲಿಮೆಂಟ್ ಆಗ್ತಾರೆ, ಒತ್ತಡ ಕೂಡ ಇದೆ. ಅದಲ್ಲ, ಸರ್ಕಾರದ ಒತ್ತಡ ಕಂಪಲ್ಸರಿ ಇದೆ. ಸೊ ಇದೆ, ಇವಾಗ ನೋಡಿ ಅಪ್ ಟು 25 ಲಕ್ಷವರೆಗೆ ಈ ಮನೆಗೆ ಫಸ್ಟ್ ಅಂತೂ ಆ ಪ್ರಾಪರ್ಟಿನ ಗ್ಯಾರಂಟಿ ಇರುತ್ತೆ, ಅದ್ರ ಜೊತೆಗೆ ಸರ್ಕಾರ ಗ್ಯಾರಂಟಿ ಕೊಡ್ತಿದ್ದಾರೆ. ಸೊ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಇದೆ. ಸೊ ಡಾಕ್ಟರ್ಸ್ ಲೋನ್ ಅಂದರೆ ಅರ್ಥ ಇದೇನೆ ಅಂತ. ಸೊ ಕೇಳಿ ಈಗ ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಈ ಕಡೆ ಹುಡುಗ ಇದ್ದಾನೆ, ಹುಡುಗಿ ಇದ್ದಾರೆ, ನಾವು ಜಾತಕ ಕೂಡಿಸೋ ಕೆಲಸ ಮಾಡ್ತೀವಿ, ಟೆಕ್ನಿಕಲ್ ಪಾಯಿಂಟ್ ನಾವು ಸೆಲೆಕ್ಟ್ ಮಾಡ್ತೀವಿ. ಜ್ಯೋತಿಷ್ ಆಗ್ತದೆ. ಹಾಂ, ನಾವು ಅಂದರೆ ಅವ್ರ ಪಾಯಿಂಟ್ಸನ್ನು ನೋಡಿ ಸರ್, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ನಾವು ಪಾಯಿಂಟ್ ಟು ಪಾಯಿಂಟ್ ಮಾಡಿದ್ರೆ ಕೆಲಸ ಆಗುತ್ತೆ, ಯಾವುದೇ ಬ್ಲಾ ಸ್ಟೋರಿ ಹೇಳಿದ್ರೆ ಕೆಲಸ ಆಗಂಗಿಲ್ಲ. ಸೊ ಅವರ ಈ ಫಿಲ್ಮಲ್ಲಿ ತೋರಿಸಿದಲ್ವಲ್ಲ, ಸೊ ಅವ್ರ ಲ್ಯಾಂಡ್ ಓನರ್ ಪ್ರಾಪರ್ಟಿ ಕ್ಲಿಯರ್ ಇರಬೇಕು, ಮತ್ತು ಫಲಾನುಭವಿದು ಇನ್ಕಮ್ ಪ್ರೂಫ್ ಕ್ಲಿಯರ್ ಇರಬೇಕು, ಸೊ ಬ್ಯಾಂಕ್ ರೂಲ್ಸ್ ಪ್ರಕಾರ ಆಗಬೇಕು. ಈ ಮೂರು ಕರೆಕ್ಟಾಗಿ ಸರ್ಕಾರ ನಿಯಮಗಳ ಪ್ರಕಾರ ಮನೆ ಕಟ್ಕೊಂಡ್ರೆ ಅದು ಸಕ್ಸಸ್ ಆಗೇ ಆಗುತ್ತೆ. ನನ್ನ ಹತ್ರ ಸುಮಾರು ಫ್ಲಾಟ್ಗಳಿದೆ, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಏರಿಯಾ ಕೂಡ ಅಭಿವೃದ್ಧಿ ಆಗ್ತಾ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ. ಬ್ಯಾಂಕಿಂದ ಯಾಕೆ ಲೋನ್ ಸಿಗ್ತಾ ಇಲ್ಲ? ಮುತ್ತವ್ರೆ, ನಾವು ಬ್ಯಾಂಕ್ ಲೋನ್ ಕೊಡೋಕೆ ಕೂತಿದೀವಿ, ಆದ್ರೆ ನಮ್ಗೆ ಸರಿಯಾದ ಕಸ್ಟಮರೇ ಸಿಗ್ತಿಲ್ಲ. ಆದ್ರೆ ಯಾರೇ ಬಂದ್ರು ಬ್ಯಾಂಕ್ ರೂಲ್ಸ್, EMI ಇವೆಲ್ಲ ಕೇಳಿ ಹಿಂದೆ ಹೋಗ್ತಾರೆ. ನೀವು ಸರಿಯಾದ ಕಸ್ಟಮರ್ ಕರ್ಕೊಂಬಂದ್ರೆ ನಾನು ಖಂಡಿತ ಲೋನ್ ಅಪ್ರೂವಲ್ ಮಾಡ್ತೀನಿ. ಸರಿ, ನಿಮ್ಮ ಬ್ಯಾಂಕಿನ ರೂಲ್ಸ್ ರೆಗ್ಯುಲೇಷನ್ ಬರ್ಕೊಡ್ತೀರಾ? ಸರಿ, ಬರ್ಕೊಡ್ತೀನಿ. ನೀವು ಲೋನ್ ಡಾಕ್ಟರ್, ನಮ್ಗೆ ಹೇಗೆ ಸಹಾಯ ಮಾಡ್ತೀರಾ? ಓಕೆ, ಒಳ್ಳೆಯದು. ಇವಾಗ ನೋಡಿ, ನಿಮ್ಮ ಕಡೆ ಬರೋಕ್ಕಿಂತ ಮುಂಚೆ, ಕಸ್ಟಮರ್ ಬರೋಕ್ಕಿಂತ ಮುಂಚೆ ನಾವು ಮುತ್ತುವಂಥ ಲೇಔಟ್ ಓನರ್ಗಳ ಅವರ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳು ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ನಾವು ತಲುಪಿಸಿ, ಸೊ ಅದನ್ನು ಮೇನ್ ಅಂದರೆ ಈ ಚಿತ್ರದಲ್ಲಿ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ ಇಲ್ಲ, ಇದರಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಓಕೆ, ಏನು ಮಾಡಿದ್ರೆ ಆಗುತ್ತೆ, ಓಕೆ, ಲ್ಯಾಂಡ್ ಓನರ್ ಏನು ಮಾಡಿದ್ರೆ ಆಗುತ್ತೆ, ಫಲಾನುಭವಿ ಏನು ಮಾಡಿದ್ರೆ ಆಗುತ್ತೆ, ಬ್ಯಾಂಕಿಗೆ ಏನು ಬೇಕು ಮತ್ತು ಸರ್ಕಾರಕ್ಕೆ ಏನು ಬೇಕು, ಸೊ ಅದನ್ನು ಕ್ಲಾರಿಟಿ ತೋರಿಸಿದ್ರಲ್ಲಿ. ಈಗ ಕೇಂದ್ರ ಸರ್ಕಾರ ಕೂಡ ಈ ಸಾಕ್ಷಿ ಚಿತ್ರಕ್ಕೆ ಸಬ್ಸಿಡಿಯನ್ನು ಕೊಡ್ತಾ ನೀವೇ ಮಾಡಿದ್ದು ಸರ್? ಇಲ್ಲ, ನಾವು ಓನಾಗಿ ಮಾಡಿದ್ದು. ಯಾರು ₹1 ಕೊಡೋಂಗಿಲ್ಲ, ನಾವು ಓನಾಗಿ ಮಾಡಿದ್ದು ಸರ್. ನೋಡಿ, ಇವಾಗ ಆಲ್ರೆಡಿ ಉತ್ತರ ಕರ್ನಾಟಕ ಒಳಗಡೆ ಒಂದು 10,000 ಜನರಿಗೂ ಐಡೆಂಟಿಫೈ ಮಾಡೀವಿ. ಓಕೆ, ಪ್ಲಸ್ ಈ ಕಡೆ ಎಕ್ಸಾಂಪಲ್ ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ಸೊ ಎಲ್ಲ ಕಡೆ ಮಾಡಿ ನಾನಂದಲ್ಲ ಆಲ್ಮೋಸ್ಟ್ 1 ಲಕ್ಷ ಜನರಿಗೆ ಇದು ರೀಚ್ ಆಗಬೇಕು. ಅವಾಗ ನಮ್ಗೆ ಇದು ಕೆಲಸ ಮಾಡಿದ್ರೆ ಸಾರ್ಥಕ ಆಗುತ್ತೆ. ಮನೆ ಹೊಸ ಸಚಿವರು 240 ಫ್ಲಾಟ್ ಏನೋ ಓಪನ್ ಮಾಡ್ತಾರೆ, ಅದು ಇದೆ ಅಲ್ಲ, ಅದನ್ನು ನಾನು ಇದರಲ್ಲಿ ತಿಳಿಸಿದ್ದೀನಿ. 2 ರೀತಿಯ ಸ್ಕೀಮನ್ನು ಪ್ಯೂರ್ಲಿ ಸರ್ಕಾರ ಮಾಡುತ್ತೆ, ನಾವು ಅದ್ರಲ್ಲಿ ಯಾರಾದ್ರೂ ಹೋಗಿಲ್ಲ, ಪಾತ್ರ ಇಲ್ಲ. ಈ ಮೂರನೇದೇನಿದೆ, ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್, ಬ್ಯಾಂಕಿಂದ ಲೋನ್ ತೊಗೊಂಡ್ಬಿಟ್ಟು ಅವ್ರ ಮನೆ ಕಟ್ಕೊಂಡ್ರೆ ಇದಕ್ಕೆ ಯಾವುದೇ ಮಿತಿ ಇಲ್ಲ, ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ, ಆ್ಯಡ್ ಶೂಟ್ ಅಂತ. ಸೊ ಅದೊಂದು
ಲೋನ್ ಡಾಕ್ಟರ್ ಡಾಕ್ಯುಮೆಂಟ್ರಿ ಫಿಲಮ್ ಮಾಡಿದ್ದೀವಿ. ಸೊ ಲೋನ್ ಡಾಕ್ಟರ್ ಡಾಕ್ಯುಮೆಂಟ್ರಿ ಫಿಲಮ್ನ ನನಗೆ ಇವರು ಪ್ರಕಾಶ್ ಸರ್ ನನಗೆ ಕೊಟ್ಟಿದ್ದರು. ಸೊ ಇದನ್ನು ನಾವು ಆಲ್ಮೋಸ್ಟ್ ಅವರು ಸುಮಾರು ವೀಡಿಯೋಗಳು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇನ್ನೇನೋ ಬೇಕು ನನಗೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಇವತ್ತು ನಾವೆಲ್ಲ ವೀಡಿಯೋ ತೋರಿಸಿರೋ ಉದ್ದೇಶ ಏನಂದರೆ ಅವರೊಬ್ಬರನ್ನ ಕರೆಸ್ಬಿಟ್ಟು ತೋರಿಸ್ಬೋದಿತ್ತು. ಸೊ ಜಡ್ಜ್ಮೆಂಟ್ ನಾವು ನೋಡಿರ್ತೀವಿ, ಅವ್ರಿಗೂ ನೋಡಿರ್ತಾರೆ. 4 ಜನ ಕರೆಸಿ ತೋರಿಸಿದಾಗ 4 ಜನ 4 ರೀತಿ ಮಾತಾಡ್ತಾರೆ. ಇಟ್ ಮೀನ್ಸ್ ಅವ್ರ ಒಪಿನಿಯನ್ ಹೇಳ್ತಾರೆ. ಅದಕ್ಕೆ ಇವತ್ತು ಸುಮಾರು ಈ ಥಿಯೇಟ್ರಲ್ಲಿ ಎಲ್ಲರೂ ಜನ ಬಂದು ನೋಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಲೋನ್ ಡಾಕ್ಟರ್ ಇವಾಗ ಅವರು ಕೂಡ ತುಂಬ ಖುಷಿಯಾಗಿದ್ದಾರೆ ಅಂತ ಅನ್ಕೊತೀನಿ. ಒಂದು ಸಿನಿಮಾ ಲೆವೆಲ್ಗೆ ನಾವು ಫುಟೇಜ್ ಕೊಟ್ಟಿದ್ದೀವಿ ಅವ್ರಿಗೆ. ಸೊ ನೆಕ್ಸ್ಟ್ ನಾವು ಕೂಡ ಇದೇ ಥರ ಕಂಟಿನ್ಯೂ ಕೆಲಸ ಮಾಡ್ತೀವಿ. ಈ ಒಂದು ವೇದಿಕೆ ಮುಖಾಂತರ, ಈ ಒಂದು ಮೀಡಿಯಾದ ಮುಖಾಂತರ ಲೋನ್ ಡಾಕ್ಟರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ, ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೂ ನನಗೂ ಈ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸೊ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಶೋನ ಯಶಸ್ವಿಗೊಳಿಸಿದ್ರಲ್ಲ, ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಈ ಥರ ನಮ್ಮ ಲೋನ್ ಡಾಕ್ಟ್ರು ಸರ್ ಅಂತ ಇದ್ದರೆ ಒಂಚೂರು ಎಲ್ಲ ರೀತಿಯಾದ ಉಪಾಯನೂ ಆಗುತ್ತೆ, ಎಲ್ಲ ರೀತಿಯಾದ ಅನುಕೂಲನೂ ಆಗುತ್ತೆ. ಆದ್ದರಿಂದ ಎಲ್ರಿಗೂ ತಲುಪುತ್ತೆ, ಎಲ್ಲರೂ ಅದನ್ನ ಒಂದು ಉಪಯೋಗ ಪಡ್ಕೋಬೋದು. ಆಗ ನಾವು ನಮ್ಮ ದೇಶನೇ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ. ಈ ಥರ ನಾನು ಇದರಲ್ಲಿ ಭಾಗವಹಿಸಿ ಒಂದು ಅದ್ಭುತವಾದ ನಟನೆ ಮೂಲಕ ಮತ್ತು ಸರ್ ತುಂಬ ಪ್ರಶಾಂತ್ ಸರ್ ಅವರು ನನ್ನ ಕರೆಸಿ ಮಾಡಿಸಿದ್ದಾರೆ. ಈ ಥರ ಒಂದು ಮೆಸೇಜ್ ಕೊಟ್ಟರೆ ನಾವು ಸಮಾಜಕ್ಕೆ ಈ ಥರ ಮೆಸೇಜ್ ಮೂಲಕ ಸರ್ಕಾರ ಏನು ಮಾಡ್ತಿದೆ, ಸರ್ಕಾರದಿಂದ ಎಷ್ಟೊಂದು ಅದ್ಭುತವಾದ ಮಾಹಿತಿ ಮತ್ತು ಸ್ಕೀಮ್ಗಳು ಇದೆ ಅಂತ ನಾವು ಅದ್ಭುತ ಅಂದ್ಕೊಬಿಟ್ರೆ ಸಾಕಾಗಲ್ಲ. ಅದು ನಾವು ಫಲ ಪಡ್ಕೊಂಡಾಗ ಮಾತ್ರ ಆ ಒಂದು ಫಲಕ್ಕೆ ಒಂದು ಪ್ರತಿಫಲ ಸಿಗೋದಂತೂ ನಿಜ ಆಗುತ್ತೆ.